ಸರ್ ನೀವು ಕೊನೆ ಬಾರಿ ಹತ್ತಿದ್ದು ಯಾವಾಗ? ಕೊನೆ ಬಾರಿ ಹತ್ತಿದ್ದು ಈಗ ರೀಸೆಂಟ್ 1 ವರ್ಷ ಬ್ಯಾಕಲ್ಲಿ ಐಶ್ವರ್ಯ ಮದುವೆ ಸಹ ಕಳಿಸ್ಕೊಡ್ಬೇಕಾದ್ರೆ ನಾನು ಹತ್ತಿದ್ದು. ದಾರೆ ಟೈಮ್ನಲ್ಲಿ ನಾವು ಇದು ಮಾಡ್ತೀವಿ, ನಾವು ದಾರೆ ಕೊಡ್ತೀವಿ. ಆ ದಾರೆ ಕೊಡ್ಬೇಕಾದ್ರೆ ಭಾವುಕರಾಗಿರ್ತೀವಿ ಜಾಸ್ತಿ, ಆವಾಗ ಹತ್ತಿದ್ದು. ಅದು ಬಿಟ್ಟರೆ ಏನಿಲ್ಲ. ಸೊ ಸರ್ ನೀವು ಯಾವತ್ತಾದ್ರೂ ನಿಮ್ಮ ಅಪ್ಪಾಜಿಯವ್ರ ಜಾಬಲ್ಲಿ ದುಡ್ಡು ಕದ್ದಿದ್ದೀರಾ? ಅವಾಗ ಸಣ್ಣ ಪುಟ್ಟ ಇತ್ತಲ್ವಾ, ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಿಠಾಯಿ ತಿನ್ಬೇಕಾಗಿತ್ತು. ಮಿಠಾಯಿ ತಿನ್ಬೇಕಾದ್ರೆ ಅಮ್ಮ ಒಂದ್ಸಲಿ ಆಚೆ ಪಕ್ಕದ ಮೇಲೆ ಹೋದಾಗ ಮೆತ್ತಿಗೆ ಹೋಗಿ ಅಪ್ಪನ ದುಡ್ಡು ಸ್ವಲ್ಪ ಮಾಮೂಲು ₹1 50 ಪೈಸೆ ತೊಗೊಂಡು ಸಿಗಾಕೊಂಡಿದ್ದೀರಾ? ಹೊಡೆದಿದ್ದಾರೆ, ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ, 2 ಸಲ ಹೊಡೆದಿದ್ದಾರೆ. ಓಕೆ. ಸೊ ಮೇಡಮ್ ನೀವು ಸರ್ ಜಾಬಲ್ಲಿ ದುಡ್ಡು ತಗೊಂಡಿದ್ದೀರಾ? 100%. ಆಲ್ಮೋಸ್ಟ್ ತಗೊಳ್ಳೇಬೇಕು ನಾವು, ಯಾಕಂದ್ರೆ ಇವ್ರಾಗೆ ಇವ್ರು ಕೊಡ್ತಾ ಇರ್ಲಿಲ್ಲ. ಈಗ ಪ್ರತಿಯೊಂದು ಖರ್ಚು ನಾವೇ ಮಾಡೋದ್ರಿಂದ, ಮನೆ ಮೇಂಟೈನ್ ಮಾಡೋದ್ರಿಂದ ನಾವು ತಗೊಳ್ಳೇಬೇಕು. ಅವ್ರಾಗೆ ಅವ್ರು ತಗೋಂತ ಕೊಡಲ್ಲ, ಇವತ್ತಿಗೂ ಅವ್ರಾಗೆ ಅವರು ಹಂಗತ್ತಲ್ಲ, ಅಲ್ಲಿ ಇಟ್ಟಿದ್ದೀನಿ ತಗೋ ಅಂತಾರೆ. ಓಕೆ. ಅಮೂಲ್ಯ, ನೀವು ಅಪ್ಪಾಜಿ ಜೇಬಲ್ ದುಡ್ಡು ತಗೊಂಡಿದ್ದೀರಾ? ಓಕೆ. ಕದ್ದಿದ್ದೀರ ಅಂದರು. ಒಂದೊಂದ್ಸಲಿ ಕದ್ದಿದ್ದೀನಿ ಮ್ಯಾಮ್, ಬಟ್ ಮೋಸ್ಟ್ಲಿ ಹೇಳೇ ತಗೊಳ್ತೀನಿ ನಾನು ಕ್ಯಾಶ್ ಬೇಕು ಅಂತ. ಅವಾಗ ಅವ್ರು ತಗೋ ಅಂತ ಹೇಳ್ತಾರೆ, ತಗೊಳ್ತೀನಿ. ಐಶ್ವರ್ಯನ ಕೇಳೋಣ. ಐಶ್ವರ್ಯ, ನೀವು? ನಾನು ತಗೊಂಡಿದ್ದೀನಿ, ಬೇಕು ಅಂತ ಕೇಳಿ ಇಸ್ಕೊಂಡಿದ್ದೀನಿ. ಓಕೆ. ನಾನು ಆ್ಯಕ್ಚುಲಿ ಯಾವತ್ತೂ ಕದ್ದಿಲ್ಲ, ಬಟ್ ಸೆಕೆಂಡ್ ಫ್ಲೋರಲ್ಲಿ ಅಪ್ಪನ ಹತ್ರ ಇಸ್ಕೊಂಡು, ಫಸ್ಟ್ ಫ್ಲೋರಲ್ಲಿ ಬಂದು ದೊಡ್ಡಪ್ಪನ ಹತ್ರ ಇಸ್ಕೊಂಡು, ಗ್ರೌಂಡ್ ಫ್ಲೋರಲ್ಲಿ ಇವರಿಬ್ಬರ ಹತ್ರನೂ ಇಸ್ಕೊಂಡು ನಾನು ಹೋಗಿದ್ದೀನಿ. ಸೊ ಎಲ್ಲರ ಹತ್ರನೂ ಇಸ್ಕೊಂಡಿದ್ದೀನಿ. ಬಟ್ ಒಂದೇ 4 ಪೇಮೆಂಟು, ಒಂದೇ ಸತಿಗೆ 4 ಪೇಮೆಂಟ್ ಮಾಡಿಸ್ಕೊಂಡು ನಾನು. ಸೊ ಕಾಪಿ ಹೊಡೆದಿದ್ದೀರಾ ಸ್ಕೂಲಲ್ಲಿ? ಹೊಡೆದಿದ್ದೀನಿ. ಸಿಗಾಕೊಂಡಿದ್ದೀರಾ? ಸಿಗಾಕೊಂಡಿಲ್ಲ. ಬುದ್ಧವಾದಲ್ಲಿ ಕಾಪಿ ಹೊಡೆದು, ಅವಾಗೇನು SLC ಕಾಪಿ ಹೊಡೆಯೋಕ್ಕೆ ನಮಗೇನು ಆಗ್ತಿರ್ಲಿಲ್ಲ. ಕಾಪಿ ಹೊಡೆದಿಲ್ಲ ಅನ್ನೋದಕ್ಕೆ ಫೇಲ್ ಆಗಿ, ಕಾಪಿ ಹೊಡೆದು ಪಾಸ್ ಆಗ್ಬಿಡ್ತಿದ್ದೆ. ಮಿಕ್ಕಿದ ಟೈಮ್ನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ನೋಡ್ಕೊಂಡು ಬರ್ದೀನಿ.